ಇವತ್ತು ಮಕರ ರಾಶಿಗೆ ಚಂದ್ರನ ಪ್ರವೇಶ ಆಗಲಿದೆ. ಹೀಗಾಗಿ ಈ 6 ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಕುಲಾಯಿಸಲಿದೆ. ಮೇಷದಿಂದ ಮೀನದವರೆಗೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದನ್ನ ನೋಡೋಣ ಬನ್ನಿ. ಮೇಷರಾಶಿಯ ಅವಿವಾಹಿತರಿಗೆ ಇವತ್ತು ಉತ್ತಮ ಸಂಬಂಧ ಕೂಡಿ ಬರಬಹುದು. ನಿಮ್ಮ ಕೆಲಸದಿಂದ ಅಧಿಕಾರಿಗಳು ಸಂತೋಷಗೊಳ್ಳುತ್ತಾರೆ. ನೀವು ಹೊಸ ವಾಹನ ಖರೀದಿಸುವ ಯೋಗ ಇದೆ. ಹಣದ ಹರಿವು ಉತ್ತಮವಾಗಿರುತ್ತೆ. ವೃತ್ತಿಯಲ್ಲಿ ಶತ್ರುಗಳನ್ನು ಸೋಲಿಸುವಿರಿ. ಹೊಸ ಒಪ್ಪಂದಗಳು ಏರ್ಪಡಬಹುದು. ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ. ವೃಷಭ ರಾಶಿಯವರಿಗೆ ಇವತ್ತು ಸಾಧಾರಣ ದಿನ. ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗಬಹುದು. ಕುಟುಂಬದಲ್ಲಿ ಯಾರಿಗಾದರೂ ಅನಾರೋಗ್ಯ ಕಾಡಬಹುದು. ಸಮಯ ವ್ಯರ್ಥ ಮಾಡಬೇಡಿ. ಯೋಚಿಸದೆ ಯಾರ ಮಾತನ್ನು ಕೇಳಬೇಡಿ. ಕಾಲೋಚಿತ ಕಾಯಿಲೆಗಳು ನಿಮ್ಮನ್ನು ಕಾಡಬಹುದು. ಕುಟುಂಬದಲ್ಲಿ ಒಂದು ವಿಷಯಕ್ಕಾಗಿ ದೊಡ್ಡ ಜಗಳ ನಡೆಯುವ ಸಾಧ್ಯತೆ ಇದೆ. ಇನ್ನು ಮಿಥುನ ರಾಶಿಯವರಿಗೆ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಇವತ್ತು ಚಿಂತೆ ಹೆಚ್ಚಾಗಲಿದೆ. ತಾಯಿಯ ಆರೋಗ್ಯಕ್ಕಾಗಿ ಓಡಾಡಬೇಕಾಗಬಹುದು. ಯಾರ ಬಗ್ಗೆಯೂ ಇಲ್ಲಸಲ್ಲದನ್ನ ಮಾತನಾಡಬೇಡಿ. ವೈದ್ಯಕೀಯ ಅಥವಾ ಇತರ ಖರ್ಚು ಹೆಚ್ಚಾಗಬಹುದು. ಕರಿದ ಹುರಿದ ಆಹಾರಗಳಿಂದ ಆರೋಗ್ಯಕ್ಕೆ ಹಾಳಾಗಬಹುದು. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಇನ್ನು ಕಟಕ ರಾಶಿಯವರಿಗೆ ಇಂದಿನ ದಿನ ಮಕ್ಕಳಿಂದ ಸಿಹಿ ಸುದ್ದಿ ಸಿಗಲಿದೆ. ಮನಸ್ಸು ಸಂತೋಷದಿಂದ ಕೂಡಿರುತ್ತೆ. ಸರ್ಕಾರಿ ಕೆಲಸಗಳಲ್ಲಿದ್ದ ಅಡೆತಡೆಗಳು ನಿವಾರಣೆ ಆಗಲಿವೆ. ಹಠಾತ್ ಹಣದ ಹರಿವಿಗೆ ಅವಕಾಶ ಇದೆ. ಹಳೆಯ ಸಂಬಂಧಗಳಿಂದ ಇವತ್ತು ಲಾಭ ಆಗಬಹುದು. ಕಚೇರಿಯಲ್ಲಿ ನಿಮ್ಮ ಮೌಲ್ಯ ಗೌರವ ಹೆಚ್ಚಾಗುತ್ತೆ. ಸಿಂಹ ರಾಶಿಯವರಿಗೆ ಕೆಲಸದಲ್ಲಿ ಸ್ಥಾನಮಾನ ಮತ್ತು ಪ್ರಭಾವ ಹೆಚ್ಚಾಗುತ್ತೆ. ಹೊಸ ವ್ಯಾಪಾರ ಅವಕಾಶಗಳು ಸಿಗಬಹುದು. ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗಲಿದೆ. ಇದ್ದಕ್ಕಿದ್ದಂತೆ ಆರೋಗ್ಯ ಹದಗೆಡಬಹುದು. ಮನಸ್ಸಿನಲ್ಲಿರೋದನ್ನು ಹೇಳಲು ಅವಕಾಶ ಸಿಕ್ಕರೂ ಮಾತುಗಳಲ್ಲಿ ಎಚ್ಚರಿಕೆ ಇರಬೇಕು. ಸಣ್ಣ ತಪ್ಪು ತಿಳುವಳಿಕೆ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಸ್ವಲ್ಪ ಎಚ್ಚರ. ಕನ್ಯಾ ರಾಶಿಯವರಿಗೆ ಇವತ್ತು ಮಕ್ಕಳ ಬಗ್ಗೆ ಚಿಂತೆ ಕಾಡಲಿದೆ. ಪತ್ನಿ ಅಥವಾ ಪ್ರೇಮಿಯೊಂದಿಗೆ ಜಗಳ ಆಗಬಹುದು. ಖರ್ಚು ಹೆಚ್ಚಾಗುತ್ತೆ. ಪ್ರೇಮ ವ್ಯವಹಾರದಿಂದ ಕುಟುಂಬದಲ್ಲಿ ಜಗಳ ಉಂಟಾಗುವ ಸಾಧ್ಯತೆ ಇದೆ. ಮಾತಿನಲ್ಲಿ ಹಿಡಿತಾ ಇರಲಿ. ಇತರರ ಮಾತು ಕೇಳಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಂತರ ವಿಷಾದಿಸಬೇಕಾಗಬಹುದು. ತುಲಾರಾಶಿಯವರು ಇಂದು ವಾಹನವನ್ನು ಎಚ್ಚರಿಕೆಯಿಂದ ಓಡಿಸಬೇಕು. ನಿಮ್ಮ ಒಂದು ನಿರ್ಧಾರದಿಂದ ಕುಟುಂಬದಲ್ಲಿ ಅಸಮಾಧಾನ ಉಂಟಾಗಲಿದೆ. ಮನಸ್ಸಿನಲ್ಲಿ ಉತ್ಸಾಹ ಕಡಿಮೆ ಇರುತ್ತೆ. ಹವಾಮಾನ ಬದಲಾವಣೆಯಿಂದ ಶೀತ ನೆಗಡಿಯಂಥ ಸಮಸ್ಯೆಗಳಿಂದ ಬಳಲುವಿರಿ. ಇಂದು ಯಾರಿಗೂ ಸಾಲ ಕೊಡಬೇಡಿ. ಸಣ್ಣ ಪುಟ್ಟ ವಿಷಯಗಳಿಗೆ ಯಾರೊಂದಿಗೂ ಜಗಳವಾಡಬೇಡಿ. ವೃಶ್ಚಿಕ ರಾಶಿಯವರಿಗೆ ಕೆಲಸದಿಂದ ಇಂದು ಅಧಿಕಾರಿಗಳು ಸಂತೋಷವಾಗಿರ್ತಾರೆ. ಒಂದು ನಿರ್ದಿಷ್ಟ ಕೆಲಸವನ್ನು ಮಾಡಲು ಸ್ನೇಹಿತರ ಸಹಾಯ ಸಿಗುತ್ತೆ. ಕೆಲಸದಲ್ಲಿ ನಿಮ್ಮ ಪ್ರಭಾವ ಮತ್ತು ಸ್ಥಾನಮಾನ ಹೆಚ್ಚಾಗುತ್ತೆ. ವ್ಯವಹಾರದಲ್ಲಿ ಹಠಾತ್ ಹಣದ ಹರಿವಿನ ಯೋಗ ಇದೆ. ನಿಮ್ಮ ಮಾತಿನಿಂದ ಇತರರು ಆಕರ್ಷಿತರಾಗ್ತಾರೆ. ಧನುರಾಶಿಯವರಿಗೆ ಸ್ನೇಹಿತರಿಗೆ ಸಹಾಯ ಮಾಡುವ ಅವಕಾಶ ಸಿಗಲಿದೆ. ಕುಟುಂಬದೊಂದಿಗೆ ಆಧ್ಯಾತ್ಮಿಕ ಪ್ರವಾಸಕ್ಕೆ ಹೋಗಬಹುದು. ನಿಮ್ಮ ಸಮಯೋಚಿತ ಬುದ್ಧಿಯಿಂದ ವ್ಯವಹಾರದಲ್ಲಿ ಪ್ರಗತಿ ಕಾಣುವಿರಿ. ಮಕರ ರಾಶಿಯವರಿಗೆ ವ್ಯವಹಾರದಲ್ಲಿ ಯಶಸ್ಸು ಸಿಗಲಿದೆ. ವೃತ್ತಿ ಸಂಬಂಧಿ ಚಿಂತೆಗಳು ದೂರವಾಗಲಿದೆ. ಕಚೇರಿಯಲ್ಲೂ ಎಲ್ಲರ ಬೆಂಬಲ ಸಿಗಲಿದೆ. ಕುಂಭರಾಶಿಯವರಿಗೆ ತಂದೆಯ ಆರೋಗ್ಯದ ಬಗ್ಗೆ ಇವತ್ತು ಚಿಂತೆ ಹೆಚ್ಚಾಗಲಿದೆ. ಪ್ರಯಾಣಗಳಿಂದ ಯಾವುದೇ ಪ್ರಯೋಜನ ಇರುವುದಿಲ್ಲ. ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಮನಸ್ತಾಪ ಉಂಟಾಗಬಹುದು. ಮೀನರಾಶಿಯವರಿಗೆ ಇವತ್ತು ಮದುವೆ ಮಾತುಕತೆಗಳು ನಡೆಯಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು. ಮೌಲ್ಯ ಗೌರವ ಹೆಚ್ಚಾಗುತ್ತೆ. ಯಾರಿಗಾದರೂ ಸಾಲ ಕೇಳಬೇಕಾಗಬಹುದು. ಇದ್ದಕ್ಕಿದ್ದಂತೆ ದೊಡ್ಡ ಖರ್ಚು ಬರಬಹುದು. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಇದು ಇವತ್ತಿನ ದಿನ ಭವಿಷ್ಯ. ಇದರ ಬಗ್ಗೆ ನೀವೇನಂತೀರಿ? ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.